ಗೈಸ್ ಇವತ್ತು ನನ್ನ ಬೈಕ್ ಗೆ ಒರಿಜಿನಲ್ ಸ್ಟಾಕ್ ಅಲ್ಲಿ ಇರೋ ಎಕ್ಸಾಸ್ಟ್ ನ ಕಳೆದ್ಬಿಟ್ಟು ಆಕ್ರೋಪವಿಕ್ ಎಕ್ಸಾಸ್ಟ್ ನ ಇನ್ಸ್ಟಾಲ್ ಮಾಡಿದೀನಿ. ಗೈಸ್ ಆಕ್ಚುಲಿ ಏನಂತಂದ್ರೆ ಈ ಒಂದು ಆಕ್ರೋಪವಿಕ್ ಎಕ್ಸಾಸ್ಟ್ R15 ಮತ್ತೆ MT ಬೈಕ್ ಗೆ ವಿತೌಟ್ ಬೆಂಡ್ ಪೈಪ್ ಸೆಟ್ಟೇ ಬರುತ್ತೆ, ಹಂಗೆ ಕೂಡ ಲಾಕ್ ಆಗುತ್ತೆ. ಈ ಒಂದು ಬೆಂಡ್ ಪೈಪ್ ಮತ್ತೆ ಎಕ್ಸಾಸ್ಟ್ ನೀವು R15 ಏನಾದ್ರು ಯೂಸ್ ಮಾಡ್ತಿದ್ದೀರ ಅಂದ್ರೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಇಲ್ಲೊಂದ್ ಸ್ಕ್ರೂ ಅಷ್ಟೇ ತೆಗೆದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಆಯ್ತಾ ಗೈಸ್, ಈ ಒಂದು ಬೆಂಡ್ ಪೈಪ್ ನ ಹಾಕೋದ್ರಿಂದ ಒಂದು ಖುಷಿ ವಿಚಾರ ಐತೆ, ಒಂದು ದುರಂತ ಐತೆ. ಖುಷಿ ವಿಚಾರ ಏನು ಗೊತ್ತಾ, ಗಾಡಿನ ಕೀ ಆನ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಪಾಮ್ 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 ನೀವು ರೇ ಮಾಡಿದ ತಕ್ಷಣ ಈ ತರ ಸೌಂಡ್ ಮಾಡುತ್ತೆ. ಆಯ್ತಾ, ನಿಮ್ಮ ಅಕ್ಕಪಕ್ಕ ಹುಡುಗಿರು ಯಾರ್ಯಾರು ಇರ್ತಾರೆ ಈ ತರ ಸಿಗ್ನಲ್ ಏನೋ ನಿಂತ್ಕೊಂಡ್ರೆ ನೀವು ಎಲ್ಲರೂ ತಿರುಗಿ ನೋಡ್ತಾರೆ. ಕಷ್ಟ ಕಣಪ್ಪ. ದುರಂತ ಏನು ಗೊತ್ತಾ, ಈ ಎಕ್ಸಾಸ್ಟ್ ಅನ್ನು ಏನಾದ್ರು ಹಾಕೊಂಡು ಹೋದ್ರೆ ಪೊಲೀಸು ಯಾವ ತರ ಗುಮ್ತಾರೆ ಅಂತಂದ್ರಿ. ಯಾವ ತರ ಗುಮ್ತಾರೆ ಮಗ ಪೊಲೀಸು, ಈ ತರ ಗುಮ್ತಾರೆ. ಸೊ ದಯವಿಟ್ಟು ಎಲ್ಲಿ ಸೌಂಡ್ ಪೊಲ್ಯೂಷನ್ ಮಾಡಬೇಡಿ. ಈ ಎಕ್ಸಾಸ್ಟ್ ನ ಹಾಕಿದ ರೀಸನ್ ಏನಪ್ಪಾ ಅಂತಂದ್ರೆ ನಿಜವಾಗ್ಲು ಜನಗಳಿಗೆ ಈ ಒಂದು ಆಕ್ರೋಪವಿಕ್ ಎಕ್ಸಾಸ್ಟ್ ಯಾವ ತರ ಸೌಂಡ್ ಮಾಡುತ್ತೆ, ಇದರಿಂದ ಏನಕ್ಕೆ ಪೊಲೀಸ್ ಹಿಡಿತಾರೆ ಅಂತ ಹೇಳಕ್ಕೆ ನಾನು ಈ ಒಂದು ಎಕ್ಸಾಸ್ಟ್ ನ ಹಾಕಿದ್ದು. ಗೈಸ್, ನಿಮ್ಮ ಸರೌಂಡಿಂಗ್ ಅಲ್ಲಿ ಎಷ್ಟೋ ಜನ ಹಾರ್ಟ್ ಪೇಷಂಟ್ ಗಳು ಇರ್ತಾರೆ. ನೀವೇನಾದ್ರು ಸೌಂಡ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಗಳಾಗಬಹುದು. ದಯವಿಟ್ಟು ಯಾರಿಗೂ ಪ್ರಾಬ್ಲಮ್ ನ ಮಾಡಬೇಡಿ ಅಂತ ಕೇಳ್ಕೊತಾ, ಸೊ ಈ ಒಂದು ಎಕ್ಸಾಸ್ಟ್ ನ ಮತ್ತೆ ವಾಪಸ್ ಕಳೆದು ನನ್ನ ಸ್ಟಾಕ್ ಅಲ್ಲಿ ಇತ್ತಲ್ಲ ಆ ಎಕ್ಸಾಸ್ಟ್ ನ ನಾನು ಫಿಟ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.